ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. ರಾಷ್ಟ್ರಮ್ ಫೋಕಸ್ನಲ್ಲಿ ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಇವತ್ತಿನ ಮೊದಲನೆಯ ಆರ್ಟಿಕಲ್ ಸೌತ್ ಚೀನಾ ಸಿ ಬಗ್ಗೆ ಇದೆ. ಕಾಂಟೆಕ್ಸ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ, ಜಾಗತಿಕವಾಗಿ ಚೀನಾ ದೇಶ ಒಂದು ಆರ್ಥಿಕ ಪ್ರಬಲ ರಾಷ್ಟ್ರವಾಗಿ ಬೆಳೀತಾ ಇದೆ, ನಮಗೆಲ್ಲ ಗೊತ್ತಿರುವಂಥ ವಿಚಾರ. ಅದೇ ರೀತಿಯಾಗಿ ಈ ಪ್ರಬಲ ಚೀನಾ ರಾಷ್ಟ್ರ ಏನು ಮಾಡ್ತಾ ಇದೆ ಅಂತಂದರೆ, ತನ್ನ ನೆರೆಹೊರೆಯ ರಾಷ್ಟ್ರಗಳ ಪ್ರದೇಶಗಳನ್ನು ಆಕ್ರಮಿಸುವಂತಹ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಪ್ರಯತ್ನಗಳನ್ನು ನಡೆಸ್ತಾ ಇದೆ. ಇದೇ ಒಂದು ಎಕ್ಸಾಂಪಲ್ ಆಗಿ ನಾವು ಕನ್ಸಿಡರ್ ಮಾಡೋದಾದರೆ, ಚೀನಾ ದೇಶದ ದಕ್ಷಿಣ ಭಾಗದಲ್ಲಿರುವಂತಹ ಈ ಸೌತ್ ಚೀನಾ ಸಿ ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದ ಡಾಮಿನೆನ್ಸನ್ನು ಎಸ್ಟಾಬ್ಲಿಷ್ ಮಾಡುವಂತಹ ನಿಟ್ಟಿನಲ್ಲಿ ಇತರ ನೆರೆಹೊರೆಯ ರಾಷ್ಟ್ರಗಳೊಂದಿಗೆ ಪೈಪೋಟಿಯನ್ನು ನಡೆಸ್ತಾ ಇದೆ ಅಂತ ಸಾಕಷ್ಟು ಬಾರಿ ಮೇಲಿಂದ ಮೇಲೆ ನಾವು ನ್ಯೂಸ್ನಲ್ಲಿ ಓದ್ತಾ ಇರ್ತೇವೆ. ಇದರ ಒಂದು ಕೇಸ್ನ ಎಕ್ಸಾಂಪಲ್ ಆಗಿ ಈ ಸೌತ್ ಚೀನಾ ಸಿಯಲ್ಲಿ ಇತ್ತೀಚೆಗೆ ಫಿಲಿಪೈನ್ಸ್ ರಾಷ್ಟ್ರದಿಂದ ಒಂದು ಕಾರ್ಯಾಚರಣೆಯನ್ನು ನಡೆಸಲಾಗಿತ್ತು. ಇದಕ್ಕೆ ವಿರೋಧವಾಗಿ ಚೀನಾ ದೇಶದಿಂದ ಸಾಕಷ್ಟು ಕ್ರಮಗಳನ್ನು ಯುನಿಲ್ಯಾಟ್ರಲ್ ಅಥವಾ ಏಕಪಕ್ಷೀಯವಾಗಿ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು ಅಂತ ನ್ಯೂಸ್ನಲ್ಲಿ ನಾವೆಲ್ಲ ಓದಿದ್ವಿ. ಸೊ ಈ ಒಂದು ಕ್ರಮವನ್ನು ಭಾರತ ಸರ್ಕಾರದಿಂದ ವಿರೋಧಿಸಲಾಗಿದೆ ಮತ್ತು ಚೀನಾ ದೇಶವನ್ನು ಟೀಕೆ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಈ ಕಾಂಟೆಕ್ಸ್ಟನ್ನು ಪಬ್ಲಿಷ್ ಮಾಡಲಾಗಿತ್ತು. ಸೊ ಹೀಗಾಗಿ ಈ ದಕ್ಷಿಣ ಚೀನಾ ಸಮುದ್ರ ನ್ಯೂಸ್ನಲ್ಲಿ ಇರುವುದರಿಂದ ಇದರ ಮ್ಯಾಪಿಂಗ್ ರಿಲೇಟ್ ಆದಂತಹ ಮತ್ತು ಇತರ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಎಲ್ಲ ಫ್ಯಾಕ್ಟ್ಸ್ಗಳನ್ನು ಈ ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ದಕ್ಷಿಣ ಚೀನಾ ಸಮುದ್ರ ಹೆಸರಿನಲ್ಲೇ ಸೂಚಿಸುವ ಹಾಗೆ ಚೀನಾ ದೇಶದ ದಕ್ಷಿಣ ಭಾಗದಲ್ಲಿರುವಂತಹ ಸುಮಾರು 3.5 ಮಿಲಿಯನ್ ಚದರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣವನ್ನು ಹೊಂದಿರುವಂತಹ ಒಂದು ಪೆಸಿಫಿಕ್ ಮಹಾಸಾಗರದ ಪಶ್ಚಿಮ ಭಾಗದ ಒಂದು ಪ್ರಮುಖವಾದಂತಹ ವಿಂಗ್ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಈ ಮ್ಯಾಪ್ನಲ್ಲಿ ಕೂಡ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ಬೋದು. ಆಗ್ನೇಯ ಏಷ್ಯಾ ಭಾಗದಲ್ಲಿರುವಂತಹ ಒಂದು ಪ್ರಮುಖ ವಾಟರ್ ಬಾಡಿಯಾಗಿ ಕೂಡ ಈ ಸೌತ್ ಚೀನಾ ಸಿಯನ್ನು ನಾವು ಗುರುತಿಸ್ತೇವೆ. ಇದರ ಪ್ರಮುಖ ನೆರೆಹೊರೆಯ ರಾಷ್ಟ್ರಗಳು ಯಾವುವು ಅಂತಂದರೆ ಚೀನಾ ದೇಶ, ವಿಯೆಟ್ನಾಂ, ಮಲೇಷಿಯಾ, ಇಂಡೋನೇಷ್ಯಾ, ಬ್ರುನೈ ಮತ್ತು ಫಿಲಿಪೈನ್ಸ್. ಈ ರೀತಿಯಾದಂತಹ ಪ್ರಮುಖ ರಾಷ್ಟ್ರಗಳ ಮತ್ತು ಇಲ್ಲಿ ತೈವಾನನ್ನು ಕೂಡ ಅಬ್ಸರ್ವ್ ಮಾಡ್ಬೋದು. ಸೊ ಈ ರೀತಿಯಾದಂತಹ ಪ್ರಮುಖ ರಾಷ್ಟ್ರಗಳ ಗಡಿಗಳನ್ನು ಅಥವಾ ಕರಾವಳಿ ಪ್ರದೇಶದ ಗಡಿಯನ್ನು ಹಂಚಿಕೊಳ್ಳುವಂತಹ ಒಂದು ವಾಟರ್ ಬಾಡಿಯಾಗಿ ಸೌತ್ ಚೀನಾ ಸಿಯನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಜಿಯೋ ಪೊಲಿಟಿಕಲ್ ಲ್ಯಾಂಗ್ವೇಜ್ನಲ್ಲಿ 9 ಡ್ಯಾಶ್ಡ್ ಲೈನ್ಸ್ ಅಂತ ಕೂಡ ಇದನ್ನು ಗುರುತಿಸ್ತಾರೆ. 9 ಡಾಟೆಡ್ ಅಥವಾ ಡ್ಯಾಶ್ ಲೈನ್ಸ್ ಅಂತ 1 2 3 4 5 6 7 8 9. ಸೊ ಈ ರೀತಿಯಾಗಿ ಆಗ್ನೇಯ ಏಷ್ಯಾದಲ್ಲಿರುವಂತಹ ಸೌತ್ ಚೀನಾ ಸಿಯನ್ನು 9 ಡ್ಯಾಶ್ಡ್ ಲೈನ್ಸ್ ಅಂತ ಕೂಡ ಕರೀತಾರೆ. ಮತ್ತು ಇದು ಆಕಳ ನಾಲಿಗೆಯ ಒಂದು ರೂಪದಲ್ಲಿ ವಿಸ್ತೀರ್ಣವನ್ನು ಹೊಂದಿರುವುದರಿಂದ ಇದನ್ನು ಕೌ ಟಂಗ್ ಅಂತ ಕೂಡ ಅಬ್ಸರ್ವ್ ಮಾಡಲಾಗುತ್ತೆ ಸೌತ್ ಚೀನಾ ಸಿಯನ್ನು. ಇದು ಸಾಕಷ್ಟು ಖನಿಜಗಳಿಂದ ಸಂಪದ್ಭರಿತವಾದಂತಹ ಒಂದು ಸಂಪನ್ಮೂಲಗಳು ಹೇರಳವಾಗಿ ಇರುವಂತಹ ಒಂದು ಪ್ರಮುಖವಾದಂತಹ ವಾಟರ್ ಬಾಡಿ ಆಗಿದ್ದು, ಈ ಅಂತಾರಾಷ್ಟ್ರೀಯ ಸಂಪರ್ಕವನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ಅದರಲ್ಲೂ ಕೂಡ ಮುಖ್ಯವಾಗಿ ಈ ಯುರೋಪ್ ಆಗಿರಬಹುದು, ಅರೇಬಿಯನ್ ರಾಷ್ಟ್ರಗಳಾಗಿರ್ಬೋದು ಮತ್ತು ಭಾರತ ಆಗಿರ್ಬೋದು, ಈ ರೀತಿಯಾದಂತಹ ಪ್ರಮುಖ ರಾಷ್ಟ್ರಗಳಿಂದ ಬರುವಂತಹ ಸರಕನ್ನು ಸಾಗಣೆ ಮಾಡುವಂತಹ ನಿಟ್ಟಿನಲ್ಲಿ ಈ ಸೌತ್ ಚೀನಾ ಸಿ ಒಂದು ಮಾಧ್ಯಮವಾಗಿ ಗುರುತಿಸಿಕೊಳ್ಳುತ್ತೆ. ಸೌತ್ ಚೀನಾ ಸಿಯನ್ನು ಕನೆಕ್ಟ್ ಮಾಡುವಂತಹ ನಿಟ್ಟಿನಲ್ಲಿ, ಸಂಪರ್ಕವನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಪ್ರಮುಖವಾದಂತಹ ಒಂದು ಜಲಸಂಧಿಯನ್ನು ಕೂಡ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಮಲಕ್ಕಾ ಸ್ಟ್ರೇಟ್ ಅಂತ ಇದನ್ನು ಕರೀತಾರೆ. ಮಲಕ್ಕಾ ಜಲಸಂಧಿ ಅಂತ ಮಲೇಷ್ಯಾ ಮತ್ತು ಇಂಡೋನೇಷ್ಯಾದ ನಡುವೆ ಇರುವಂತಹ ಈ ಒಂದು ಜಲ ಮಾರ್ಗವನ್ನು ಮಲಕ್ಕಾ ಜಲಸಂಧಿ ಅಂತ ಗುರುತಿಸ್ತಾರೆ. ಸೊ ಇದು ಕೂಡ ಈ ಚೀನಾ ಸಮುದ್ರ ಅಥವಾ ಸೌತ್ ಚೀನಾ ಸಮುದ್ರದೊಂದಿಗೆ ಕನೆಕ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಪ್ರಮುಖವಾದಂತಹ ಒಂದು ಜಲ ಮಾರ್ಗವಾಗಿದೆ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು.
ಇನ್ನು ಇದರ ಹವಾಮಾನವನ್ನು ಅಬ್ಸರ್ವ್ ಮಾಡೋದಾದರೆ ಟ್ರಾಪಿಕಲ್ ರೀಜನ್ನಲ್ಲಿ ಇರುವಂತಹ ಉಷ್ಣವಲಯದ ಪ್ರದೇಶದಲ್ಲಿರುವಂತಹ ಈ ದಕ್ಷಿಣ ಚೀನಾ ಸಮುದ್ರವನ್ನು ನಮ್ಮ ಈ ಮಾನ್ಸೂನ್ ಮಾರುತಗಳು ಸಾಕಷ್ಟು ಪ್ರಮುಖವಾಗಿ ಈ ಒಂದು ಚೀನಾ ಸಮುದ್ರದ ಮೇಲೆ ಪ್ರಭಾವವನ್ನು ಬೀರುತ್ತವೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಮಲಕ್ಕಾ ಸ್ಟೇಟ್ ಬಗ್ಗೆ ಆಲ್ರೆಡಿ ಅಬ್ಸರ್ವ್ ಮಾಡಿದ್ವಿ. ಸಿಂಗಾಪುರ್, ಥೈಲ್ಯಾಂಡ್, ಹಾಂಗ್ಕಾಂಗ್, ತೈವಾನ್, ದಕ್ಷಿಣ ಕೊರಿಯಾ ಮತ್ತು ಜಪಾನ್ ರಾಷ್ಟ್ರಗಳಿಗೆ ಈ ಅರೇಬಿಯನ್ ಅಥವಾ ಗಲ್ಫ್ ರಾಷ್ಟ್ರಗಳಿಂದ ಕಚ್ಚಾ ತೈಲವನ್ನು ರಫ್ತು ಮಾಡುವಂತಹ ನಿಟ್ಟಿನಲ್ಲಿ ಗಮನಾರ್ಹವಾದಂತಹ ಒಂದು ವ್ಯಾಪಾರ ಮಾರ್ಗ ಅಥವಾ ಸಮುದ್ರ ಮಾರ್ಗವಾಗಿ ಮಲಕ್ಕಾ ಸ್ಟ್ರೇಟನ್ನು ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಇದು ಮಲೇಷ್ಯಾ ಮತ್ತು ಇಂಡೋನೇಷ್ಯಾದ ನಡುವೆ ಲೊಕೇಟ್ ಆಗಿದೆ. ಸೊ ಇದು ಕೂಡ ಈ ಸೌತ್ ಚೀನಾ ಸಿಯನ್ನು ಕನೆಕ್ಟ್ ಮಾಡುತ್ತೆ ಅಂತ ನಾವು ಅಬ್ಸರ್ವ್ ಮಾಡಿದ್ವಿ. ಇನ್ನು ಈ ದಕ್ಷಿಣ ಚೀನಾ ಸಮುದ್ರದಲ್ಲಿ ಕಂಡುಬರುವಂತಹ ಪ್ರಮುಖ ಬಂದರುಗಳು ಯಾವುವು ಅಂತಂದರೆ, ಪೋರ್ಟ್ಗಳು ಯಾವುವು ಅಂತಂದರೆ, ಚೀನಾದ ಈ ಹಾಂಗ್ಕಾಂಗ್ ಪೋರ್ಟ್ ಆಗಿರ್ಬೋದು, ಸಿಂಗಾಪುರ್ ಪೋರ್ಟ್ ಆಗಿರ್ಬೋದು, ಅಥವಾ ಫಿಲಿಪೈನ್ಸ್ ದೇಶದ ಈ ಕಾಸಿಯುಂಗ್ ಅನ್ನುವ ಪೋರ್ಟ್ ಆಗಿರ್ಬೋದು. ಈ ರೀತಿಯಾದಂತಹ ಪ್ರಮುಖ ಬಂದರುಗಳನ್ನು ಕೂಡ ಈ ದಕ್ಷಿಣ ಚೀನಾ ಸಮುದ್ರದಲ್ಲಿ ನಾವು ಕಾಣಬಹುದು. ಸೊ ಈ ರೀತಿಯಾಗಿ ಸಾಕಷ್ಟು ಮಹತ್ವದ ಪಾತ್ರವನ್ನು ವಹಿಸುವಂತಹ ಈ ವಾಟರ್ ಬಾಡಿ ದಕ್ಷಿಣ ಚೀನಾ ಸಮುದ್ರ ಏನಿದೆ, ಈ ಒಂದು ಪ್ರದೇಶದ ಮೇಲೆ ಹೆಚ್ಚಿನ ಹಕ್ಕನ್ನು ಕ್ಲೇಮ್ ಮಾಡ್ತಾ ಇರುವಂತಹ ನಿಟ್ಟಿನಲ್ಲಿ ಪ್ರಯತ್ನವನ್ನು ಪಡ್ತಾ ಇರುವಂತಹ ಮತ್ತು ಇತರ ಪ್ರಮುಖ ರಾಷ್ಟ್ರಗಳ ಮೇಲೆ ದಬ್ಬಾಳಿಕೆಯನ್ನು ಮತ್ತು ಆಕ್ರಮಣಕಾರಿ ನೀತಿಯನ್ನು ಎಸ್ಟಾಬ್ಲಿಷ್ ಮಾಡ್ತಾ ಇರುವಂತಹ ದೇಶ ಚೀನಾ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಇತ್ತೀಚೆಗೆ ಇದೇ ಒಂದು ದಕ್ಷಿಣ ಚೀನಾ ಸಮುದ್ರದಲ್ಲಿ ಫಿಲಿಪೈನ್ಸ್ ದೇಶದಿಂದ ಕಾರ್ಯಾಚರಣೆಗಳನ್ನು ನಡೆಸಲಾಗಿತ್ತು. ಅದರ ವಿರುದ್ಧವಾಗಿ ಚೀನಾದಿಂದ ಕೆಲವೊಂದಿಷ್ಟು ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು. ಸೊ ಈ ಒಂದು ಯೂನಿಲ್ಯಾಟ್ರಲ್ ಆದಂತಹ ಏಕಪಕ್ಷೀಯವಾಗಿ ತೆಗೆದುಕೊಂಡಂತಹ ನಿರ್ಧಾರ ಅಥವಾ ಕ್ರಮಗಳನ್ನು ಭಾರತ ಸರ್ಕಾರದಿಂದ ಟೀಕಿಸಲಾಗಿದೆ ಅಥವಾ ವಿರೋಧಿಸಲಾಗಿದೆ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಲಾಸ್ಟ್ ಸೆಷನ್ನಲ್ಲಿ ಈ ಟೇಲರ್ ಗ್ಲೇಷಿಯರ್ ಬಗ್ಗೆ ಪ್ರಶ್ನೆಯನ್ನು ಕೇಳಲಾಗಿತ್ತು. ಇತ್ತೀಚೆಗೆ ನ್ಯೂಸ್ನಲ್ಲಿದ್ದಂತಹ ಈ ಟೇಲರ್ ಹಿಮನದಿ ಯಾವ ಪ್ರದೇಶದಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಸ್ಗಳಲ್ಲಿ ಆರ್ಕ್ಟಿಕ್, ಅಂಟಾರ್ಟಿಕಾ, ಅಲಾಸ್ಕಾ ಅಥವಾ ನಾರ್ವೆ ಅಂತ ನೀಡಲಾಗಿತ್ತು. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2. ಭೂಮಿಯ ದಕ್ಷಿಣ ಧ್ರುವದಲ್ಲಿರುವಂತಹ ಅಂಟಾರ್ಟಿಕಾ ಖಂಡದಲ್ಲಿ ಟೇಲರ್ ಗ್ಲೇಷಿಯರ್ ಲೊಕೇಟ್ ಆಗಿದೆ. ಇತ್ತೀಚೆಗೆ ಈ ಒಂದು ಪ್ರದೇಶದಿಂದ ಹರಿಯುವಂತಹ ಈ ಟೇಲರ್ ಗ್ಲೇಷಿಯರ್, ಅಂಟಾರ್ಟಿಕಾದಲ್ಲಿ ಹರಿಯುವಂತಹ ಟೇಲರ್ ಗ್ಲೇಷಿಯರ್ನಲ್ಲಿ ಈ ರೀತಿಯಾದಂತಹ ಕೆಂಪು ಬಣ್ಣದ ದ್ರವ ಸೋರ್ತಾ ಇರುವುದು ಕಂಡುಬಂದಿತ್ತು. ಇದನ್ನು ಸೂಕ್ಷ್ಮದರ್ಶಕದ ಮೂಲಕ ಮೈಕ್ರೋಸ್ಕೋಪ್ ಮುಖಾಂತರ ಅಬ್ಸರ್ವ್ ಮಾಡಿದಾಗ ಕಂಡುಬಂದ ವಿಚಾರ ಏನು ಅಂತಂದರೆ, ಈ ಟೇಲರ್ ಹಿಮನದಿಯಲ್ಲಿ ಸಾಕಷ್ಟು ಖನಿಜ ಅಂಶಗಳು ಇರುವ ಕಾರಣಕ್ಕಾಗಿ, ಫಾರ್ ಎಕ್ಸಾಂಪಲ್ ಸಿಲಿಕಾನ್, ಕ್ಯಾಲ್ಶಿಯಂ, ಅಲ್ಯೂಮಿನಿಯಂ, ಸೋಡಿಯಂ, ಕಬ್ಬಿಣ, ಈ ರೀತಿಯಾದಂತಹ ಖನಿಜ ಸಂಪನ್ಮೂಲಗಳು ಈ ಗ್ಲೇಷಿಯರ್ನಲ್ಲಿ ಮಿಶ್ರಿತವಾದ ಕಾರಣಕ್ಕಾಗಿ ಇಲ್ಲಿ ಈ ಕೆಂಪು ಬಣ್ಣದ ದ್ರವ ಸೋರ್ತಾ ಇದೆ ಅಂತ ಒಂದು ಕನ್ಕ್ಲೂಷನನ್ನು ಮಾಡಲಾಯಿತು. ಇದೇ ಒಂದು ಕಾರಣಕ್ಕಾಗಿ ಈ ಒಂದು ಗ್ಲೇಷಿಯರನ್ನು ಬ್ಲಡ್ ಫಾಲ್ಸ್ ಅಂತ ಕೂಡ ಅಬ್ಸರ್ವ್ ಮಾಡಲಾಗುತ್ತೆ. 1911ನೇ ಇಸವಿಯಲ್ಲಿ ಬ್ರಿಟಿಷ್ ಎಕ್ಸ್ಪಿಡಿಷನ್ನ ಮುಖಾಂತರ ಈ ಟೇಲರ್ ಗ್ಲೇಷಿಯರನ್ನು ಮೊದಲ ಬಾರಿಗೆ ಕಂಡುಹಿಡಿಯಲಾಗಿತ್ತು. ಭೂಮಿಯ ದಕ್ಷಿಣ ಧ್ರುವದಲ್ಲಿರುವಂತಹ ಈ ಅಂಟಾರ್ಟಿಕಾ ಅನ್ನುವ ಈ ಖಂಡದಲ್ಲಿ ಟೇಲರ್ ವ್ಯಾಲಿಯಲ್ಲಿ ಈ ಟೇಲರ್ ಗ್ಲೇಷಿಯರನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಇದನ್ನು ಬ್ಲಡ್ ಬಾತ್ ಅಂತ ಕೂಡ ಕರೀತಾರೆ, ಬ್ಲಡ್ ಫಾಲ್ಸ್ ಅಂತ ಕೂಡ ಕರೀತಾರೆ. ಸೊ ಅಂಟಾರ್ಟಿಕಾ ಇಸ್ ದ ರೈಟ್ ಆನ್ಸರ್. ಟೇಲರ್ ಗ್ಲೇಷಿಯರ್ ಈಸ್ ಲೊಕೇಟೆಡ್ ಇನ್ ಅಂಟಾರ್ಟಿಕಾ. ಆನ್ಸರ್ ಮಾಡಿ ಕಮೆಂಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಕಾಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವೆರಿ ವೆಲ್ ಡನ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ. ನಿಮ್ಮ ಆನ್ಸರ್ಗಳನ್ನು
ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಇರಿ. ಏನಾದರೂ ಡೌಟ್ಸ್ಗಳಿದ್ರೂ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಕರೆಕ್ಟಾಗಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಭಾರತ ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಈ ಎರಡೂ ದೇಶಗಳ ನಡುವೆ ಸಾಕಷ್ಟು ಮಿಲಿಟರಿ ಯುದ್ಧ ಅಭ್ಯಾಸಗಳು ನಡೀತವೆ ಅಂತ ನಮಗೆಲ್ಲ ಗೊತ್ತಿರುವಂಥ ವಿಚಾರ. ಮೇಲಿಂದ ಮೇಲೆ ನ್ಯೂಸ್ನಲ್ಲಿ ಬರ್ತಾ ಇರುತ್ತೆ. ಈ ಕೆಳಗೆ ಕೆಲವೊಂದಿಷ್ಟು ಎಕ್ಸಸೈಸಸ್ಗಳನ್ನು, ಮಿಲಿಟರಿ ಎಕ್ಸಸೈಸ್ಗಳನ್ನು ಮೆನ್ಷನ್ ಮಾಡಲಾಗಿದ್ದು, ಭಾರತ ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದ ನಡುವೆ ಈ ಕೆಳಗಿನ ಯಾವ ಮಿಲಿಟರಿ ಯುದ್ಧ ವ್ಯಾಯಾಮವನ್ನು ಕಂಡಕ್ಟ್ ಮಾಡಲಾಗುವುದಿಲ್ಲ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಯುದ್ಧಾಭ್ಯಾಸ್, ಆಪ್ಷನ್ 2 ಸಾಲ್ವೆಕ್ಸ್ ಅನ್ನುವ ಎಕ್ಸಸೈಸ್, ಆಪ್ಷನ್ 3 ಟೈಗರ್ ಟ್ರಯಂಪ್ ಅಥವಾ ಆಪ್ಷನ್ 4 ಸ್ಲೈನೆಕ್ಸ್ ಅಂತ ನೀಡಲಾಗಿದೆ. ಸೊ ಈ 4 ಆಪ್ಷನ್ಸ್ಗಳಲ್ಲಿ ಯಾವ ಒಂದು ಯುದ್ಧ ವ್ಯಾಯಾಮವನ್ನು ಭಾರತ ದೇಶ ಅಮೇರಿಕಾದೊಂದಿಗೆ ನಡೆಸುವುದಿಲ್ಲ ಅಂತ ಗುರುತಿಸಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್ ತೀಸ್ತಾ ನದಿಯ ಕುರಿತಾದಂತಹ ಡೀಟೇಲ್ ಆದಂತಹ ಮಾಹಿತಿಯನ್ನು ಈ ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಮಾನ್ಸೂನ್ ಪ್ರಾರಂಭವಾಗಿದ್ದು ಇತ್ತೀಚೆಗೆ ಈ ಪಶ್ಚಿಮ ಬಂಗಾಳದ ತೀಸ್ತಾ ನದಿ ಪ್ರದೇಶದಲ್ಲಿ, ಅದರಲ್ಲಿ ಕಾಲಿಪಾಂಗ್ ಅನ್ನುವ ಪ್ರದೇಶದಲ್ಲಿ ವ್ಯಾಪಕವಾದಂತಹ ಮಳೆ ಸುರಿದ ಕಾರಣಕ್ಕಾಗಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಇದೇ ಒಂದು ಪ್ರವಾಹದಲ್ಲಿ ಸಾಕಷ್ಟು ನಷ್ಟಗಳನ್ನು ಕೂಡ ಆ ಒಂದು ಪ್ರದೇಶದಲ್ಲಿ ಅನುಭವಿಸಬೇಕಾಗಿದೆ ಅಂತ ಈ ತೀಸ್ತಾ ನದಿ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ, ಈ ತೀಸ್ತಾ ರಿವರ್ ಅಥವಾ ಯಾವುದೇ ಒಂದು ರಿವರ್ ಅಥವಾ ನದಿ ನ್ಯೂಸ್ನಲ್ಲಿದ್ದರೆ ಅದರ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ತೀಸ್ತಾ ನದಿಯ ಬಗ್ಗೆ ಈಗ ಕ್ಲಿಯರ್ ಆಗಿ ನಾವು ಮ್ಯಾಪ್ ರಿಲೇಟ್ ಆದಂತಹ ಸಾಕಷ್ಟು ಇನ್ಫಾರ್ಮೇಷನ್ಸ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಭಾರತ ಮತ್ತು ಬಾಂಗ್ಲಾದೇಶಗಳ ನಡುವೆ ಹರಿಯುವಂತಹ ತೀಸ್ತಾ ನದಿ ಜಮುನಾ ನದಿ ಅಥವಾ ಬ್ರಹ್ಮಪುತ್ರ ನದಿಯ ಒಂದು ಪ್ರಮುಖ ಟ್ರಿಬ್ಯೂಟರಿ ಅಥವಾ ಉಪನದಿಯಾಗಿ ಗುರುತಿಸಿಕೊಳ್ಳುತ್ತೆ. ಈ ಬ್ರಹ್ಮಪುತ್ರ ನದಿಯನ್ನು ಬಾಂಗ್ಲಾದೇಶದಲ್ಲಿ ಜಮುನಾ ಅಂತ ಕರೀತಾರೆ, ನಮಗೆಲ್ಲ ಗೊತ್ತಿರುವಂಥ ವಿಚಾರ. ಹಿಮಾಲಯ ಪ್ರದೇಶದಲ್ಲಿ ಅಥವಾ ಈಶಾನ್ಯ ಹಿಮಾಲಯ ಪ್ರದೇಶದಲ್ಲಿ ಸಿಕ್ಕಿಂ ರಾಜ್ಯದಲ್ಲಿ ಉಗಮಿಸುವಂತಹ ಈ ತೀಸ್ತಾ ನದಿ ಸಮುದ್ರ ಮಟ್ಟದಿಂದ ಸುಮಾರು 5280 ಮೀಟರ್ ಎತ್ತರದಲ್ಲಿ ಇರುವಂತಹ ಗ್ಲೇಷಿಯರ್ ಖಾಂಗ್ಚುಂಗ್ ಛೋ ಅನ್ನುವ ಒಂದು ಹಿಮನದಿಯಲ್ಲಿ, ಚೋಂಬೋಚು ಅನ್ನುವ ಪ್ರದೇಶದಲ್ಲಿ ಈ ತೀಸ್ತಾ ನದಿ ಸಿಕ್ಕಿಂ ರಾಜ್ಯದಲ್ಲಿ ಉಗಮಿಸುತ್ತದೆ. ಮುಂದೆ ಸಿಕ್ಕಿಂ ಮತ್ತು ಈ ಪಶ್ಚಿಮ ಬಂಗಾಳ ರಾಜ್ಯಗಳ ಮೂಲಕ ಹರಿಯುವುದರ ಮೂಲಕ ಈ ಬಾಂಗ್ಲಾದೇಶವನ್ನು ಎಂಟರ್ ಮಾಡುತ್ತೆ. ಬಾಂಗ್ಲಾದೇಶವನ್ನು ಪ್ರವೇಶಿಸಿದ ನಂತರ ಪಶ್ಚಿಮಾಭಿಮುಖವಾಗಿ ಹರಿದು ಬಾಂಗ್ಲಾದೇಶವನ್ನು ಎಂಟರ್ ಆಗುವಂತಹ ಈ ಬ್ರಹ್ಮಪುತ್ರ ನದಿಯನ್ನು ಸೇರಿಕೊಳ್ಳುತ್ತದೆ. ಸೊ ಈ ಬ್ರಹ್ಮಪುತ್ರ ನದಿಯನ್ನು ಬಾಂಗ್ಲಾದೇಶದಲ್ಲಿ ಜಮುನಾ ಅಂತ ಕರೆಯುವುದರಿಂದ ಜಮುನಾ ನದಿಯ ಅಥವಾ ಬ್ರಹ್ಮಪುತ್ರ ನದಿಯ ಪ್ರಮುಖ ಉಪನದಿಯಾಗಿ ತೀಸ್ತಾ ನದಿಯನ್ನು ನಾವು ಗುರುತಿಸಬಹುದಾಗಿದೆ. ಸೊ ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ನಾವು ಅಬ್ಸರ್ವ್ ಮಾಡ್ಬೋದು. ಸಿಕ್ಕಿಂನಲ್ಲಿ ಹುಟ್ಟಿ ಪಶ್ಚಿಮ ಬಂಗಾಳ ರಾಜ್ಯದ ಮೂಲಕ ವೆಸ್ಟ್ ಬೆಂಗಾಲ್ನ ಮೂಲಕ ಹರಿಯುವುದರ ಮೂಲಕ ಈ ಬಾಂಗ್ಲಾದೇಶವನ್ನು ಎಂಟರ್ ಆಗುತ್ತೆ. ಬಾಂಗ್ಲಾದೇಶವನ್ನು ಎಂಟರ್ ಆದ ನಂತರ ಬ್ರಹ್ಮಪುತ್ರ ನದಿಯನ್ನು ಇದು ಸೇರಿಕೊಳ್ಳುತ್ತೆ. ಬ್ರಹ್ಮಪುತ್ರ ನದಿಯ ಪ್ರಮುಖ ಉಪನದಿಯಾಗಿ ತೀಸ್ತಾವನ್ನು ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಈ ಬ್ರಹ್ಮಪುತ್ರ ನದಿಯನ್ನು ಬಾಂಗ್ಲಾದೇಶದಲ್ಲಿ ಜಮುನಾ ನದಿ ಅಂತ ಕರೀತಾರೆ. ಸೊ ಈ ಜಮುನಾ ನದಿ ಮತ್ತು ಪದ್ಮಾ ನದಿಗಳು ಸೇರಿಕೊಂಡು ಮುಂದೆ ಮೇಘನಾ ಅನ್ನುವ ಹೆಸರಿನ ನದಿಯಾಗಿ ಬಂಗಾಳ ಕೊಲ್ಲಿಯನ್ನು, ಬೇ ಆಫ್ ಬೆಂಗಾಲನ್ನು ಸೇರಿಕೊಳ್ಳುತ್ತೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಈ ಪದ್ಮಾ ನದಿಯನ್ನು ಬಾಂಗ್ಲಾದೇಶದಲ್ಲಿ ಪದ್ಮಾ ಅಂತ ಕರೆದ್ರೆ ನಮ್ಮ ಭಾರತದಲ್ಲಿ ಗಂಗಾ ನದಿ ಅಂತ ಕರಿತೇವೆ. ಸೊ ಗಂಗಾ ನದಿ ಬಾಂಗ್ಲಾದೇಶವನ್ನು ಎಂಟರ್ ಆದ ನಂತರ ಅಲ್ಲಿನ ಸ್ಥಳೀಯ ಜನರಿಂದ ಇದನ್ನು ಪದ್ಮಾ ಅಂತ ಕರೀತಾರೆ. ಸೊ ಈ ಪದ್ಮಾ ಮತ್ತು ಜಮುನಾ ನದಿಗಳು ಸೇರಿಕೊಂಡು ಮೇಘನಾ ನದಿಯಾಗಿ ರೂಪುಗೊಂಡು ಮುಂದೆ ಮೇಘನಾ ನದಿ
ಬಂಗಾಳ ಕೊಲ್ಲಿಯನ್ನು ಸೇರಿಕೊಳ್ಳುವಂತಹ ಒಂದು ಪ್ರಮುಖ ನದಿಯಾಗಿ ಗುರುತಿಸಿಕೊಳ್ಳುತ್ತೆ. ಸೊ ಈ ಬ್ರಹ್ಮಪುತ್ರ ಅಥವಾ ಜಮುನಾ ನದಿಯ ಒಂದು ಉಪನದಿಯಾಗಿ ತೀಸ್ತಾ ನದಿಯನ್ನು ನಾವು ಗುರುತಿಸ್ತೇವೆ. ಇದು ಭಾರತದ 2 ಪ್ರಮುಖ ರಾಜ್ಯಗಳ ಮೂಲಕ ಹರಿಯುವಂತಹ ನದಿಯಾಗಿದ್ದು ಸಿಕ್ಕಿಂ ಮತ್ತು ವೆಸ್ಟ್ ಬೆಂಗಾಲ್ನ ಮೂಲಕ ಹರಿಯುತ್ತದೆ. ಸುಮಾರು 309 ಕಿಲೋಮೀಟರ್ ಹರಿಯುವಂತಹ ಈ ತೀಸ್ತಾ ನದಿ 12,540 ಚದರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣದ ಜಲಾನಯನ ಪ್ರದೇಶವನ್ನು ರೂಪಿಸುತ್ತದೆ. ಪಶ್ಚಿಮ ಬಂಗಾಳದ ದಾರ್ಜಿಲಿಂಗ್ನ ಪೂರ್ವಕ್ಕೆ ಈ ಶಿವಾಲಿಕ್ ಬೆಟ್ಟಗಳ ಮೂಲಕ ಹರಿಯುವಂತಹ ಈ ತೀಸ್ತಾ ನದಿ ಪಶ್ಚಿಮ ಬಂಗಾಳದ ಬಯಲು ಪ್ರದೇಶದಲ್ಲಿರುವಂತಹ ಸಿವೋಖೋಲಾ ಪಾಸ್ನ ಮೂಲಕ ಸಾಗುವಂತಹ ನದಿಯಾಗಿದೆ. ಅದೇ ರೀತಿಯಾಗಿ ಪದ್ಮಾ ಅಥವಾ ಗಂಗಾ ನದಿಯನ್ನು ಈ ಜಮುನಾ ನದಿಯೊಂದಿಗೆ ಅಥವಾ ಬ್ರಹ್ಮಪುತ್ರ ನದಿಯೊಂದಿಗೆ ಕನೆಕ್ಟ್ ಮಾಡುವುದರ ಮೂಲಕ ಈ ತೀಸ್ತಾ ನದಿ ಈ 2 ನದಿಗಳೊಂದಿಗೆ ಸೇರಿಕೊಳ್ಳುತ್ತೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಇನ್ನು ತೀಸ್ತಾ ನದಿಯ ಪ್ರಮುಖ ಎಡದಂಡೆಯ ಉಪನದಿಗಳು ಯಾವುವು ಅಂತಂದರೆ ಲಾಚುಂಗ್ ಚಕುಂಗ್ ದಿಕ್ಚು, ರಾಣಿಖೋಲಾ, ರಂಗ್ಪೋಚು ಮತ್ತು ಬಲದಂಡೆಯ ನದಿಗಳು ಝೇಮ್ಚು, ರಂಗೋಚು ಮತ್ತು ರಂಗೀತ್ ಅನ್ನುವ ಪ್ರಮುಖ ನದಿಗಳು ತೀಸ್ತಾ ನದಿಯ ಉಪನದಿಗಳಾಗಿವೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಉಪನದಿಗಳ ಬಗ್ಗೆ ಅಷ್ಟೊಂದು ಪ್ರಶ್ನೆಗಳನ್ನು ಕೇಳುವಂಥ ಪಾಸಿಬಿಲಿಟಿ ಕಮ್ಮಿ ಇದ್ದರೂ ಕೂಡ ತೀಸ್ತಾ ನದಿ ಏನಿದೆ ಇದು ಬ್ರಹ್ಮಪುತ್ರ ನದಿ ಅಥವಾ ಜಮುನಾ ನದಿಯ ಒಂದು ಪ್ರಮುಖ ಉಪನದಿಯಾಗಿದೆ ಅನ್ನೋದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಇದು ಸಿಕ್ಕಿಂ ರಾಜ್ಯದಲ್ಲಿ ಹುಟ್ಟಿ ಪಶ್ಚಿಮ ಬಂಗಾಳದ ಮೂಲಕ ಬಾಂಗ್ಲಾದೇಶವನ್ನು ಪ್ರವೇಶಿಸುವಂತಹ ಒಂದು ನದಿ ಆಗಿದೆ. ಮುಂದಿನ ಆರ್ಟಿಕಲ್ ಸೆಕ್ಯುರಿಟಿಗೆ ಸಂಬಂಧಪಟ್ಟಂತಹ ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಆಗಿದ್ದು ನೋಮ್ಯಾಡಿಕ್ ಎಲಿಫೆಂಟ್ ಅನ್ನುವ ಈ ಮಿಲಿಟರಿ ಜಾಯಿಂಟ್ ಎಕ್ಸಸೈಸನ್ನು ಇತ್ತೀಚೆಗೆ ಭಾರತ ದೇಶ ಮಂಗೋಲಿಯಾದ ಮಿಲಿಟರಿಯೊಂದಿಗೆ ಕಂಡಕ್ಟ್ ಮಾಡ್ತಾ ಇದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಜುಲೈ 3ನೇ ತಾರೀಕಿನಿಂದ 16ನೇ ತಾರೀಕಿನವರೆಗೆ ನೋಮ್ಯಾಡಿಕ್ ಎಲಿಫೆಂಟ್ ಅನ್ನುವ ಈ ಒಂದು ಮಿಲಿಟರಿ ಯುದ್ಧ ವ್ಯಾಯಾಮದಲ್ಲಿ ಮೇಘಾಲಯದ ಉಮ್ರೋಯ್ ಅನ್ನುವ ಸ್ಥಳದಲ್ಲಿ ಮಂಗೋಲಿಯಾ ದೇಶದ ಮಿಲಿಟರಿ ಭಾರತದೊಂದಿಗೆ ಈ ಒಂದು ಯುದ್ಧಾಭ್ಯಾಸದಲ್ಲಿ ಭಾಗವಹಿಸ್ತಾ ಇದೆ ಅಂತ ಕಾಂಟೆಕ್ಸ್ಟನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. 2024ನೇ ಇಸವಿಯಲ್ಲಿ ನಡೀತಾ ಇರುವಂತಹ ಈ ಅಲೆಮಾರಿ ಆನೆ ಅಥವಾ ನೊಮ್ಯಾಡಿಕ್ ಎಲಿಫೆಂಟ್ ಯುದ್ಧ ವ್ಯಾಯಾಮ ಏನಿದೆ ಇದು 16ನೇ ಒಂದು ಆವೃತ್ತಿ ಆಗಿದೆ. 2006ನೇ ಇಸವಿಯಲ್ಲಿ ಮುಖ್ಯವಾಗಿ ಈ 2 ದೇಶಗಳ ನಡುವೆ ಅಂದರೆ ಭಾರತ ಮತ್ತು ಮಂಗೋಲಿಯಾ ರಾಷ್ಟ್ರಗಳ ನಡುವೆ ಮಿಲಿಟರಿಯ ಮೂಲಕ ಭಯೋತ್ಪಾದನೆ ನಿಗ್ರಹ ಮತ್ತು ಮಿಲಿಟರಿ ಸಹಕಾರ ಆ್ಯಂಟಿ ಇನ್ಸರ್ಜೆನ್ಸಿ ಆಪರೇಷನ್ಸ್ಗಳನ್ನು ಯಾವ ರೀತಿಯಾಗಿ ಕಂಡಕ್ಟ್ ಮಾಡಬಹುದು ಇನ್ ಕೇಸ್ ಆಫ್ ಎಮರ್ಜೆನ್ಸಿ, ಈ ರೀತಿಯಾದಂತಹ ಭಯೋತ್ಪಾದಕರಿಂದ ದಾಳಿಯಾದಂತಹ ಸಂದರ್ಭದಲ್ಲಿ ಅವುಗಳ ವಿರುದ್ಧ ಆ ಒಂದು ಸಂದರ್ಭದ ವಿರುದ್ಧ ಯಾವ ರೀತಿಯಾಗಿ ಹೋರಾಡಬೇಕು ಅನ್ನುವ ಸಾಕಷ್ಟು ಪ್ರಮುಖವಾದಂತಹ ಮಿಲಿಟರಿ ಡ್ರಿಲ್ಸ್ಗಳನ್ನು ಈ ಮಂಗೋಲಿಯನ್ ರಾಷ್ಟ್ರದ ಮಿಲಿಟರಿಯೊಂದಿಗೆ ನೋಮ್ಯಾಡಿಕ್ ಎಲಿಫೆಂಟ್ ಅನ್ನುವ ಎಕ್ಸಸೈಸ್ನ ಮುಖಾಂತರ ಈ 2 ರಾಷ್ಟ್ರಗಳ ನಡುವೆ ಒಂದು ಜಂಟಿ ತರಬೇತಿಯನ್ನು ಕಂಡಕ್ಟ್ ಮಾಡಲಾಗುತ್ತದೆ. ಅಷ್ಟೇ ಅಲ್ಲದೆ ಭಾರತ ಮತ್ತು ಮಂಗೋಲಿಯಾ ರಾಷ್ಟ್ರಗಳ ನಡುವೆ ಒಂದು ಉತ್ತಮ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಅಥವಾ ರಾಜತಾಂತ್ರಿಕ ಸಂಬಂಧಗಳನ್ನು ಎಸ್ಟಾಬ್ಲಿಷ್ ಮಾಡುವುದು, ಪರಸ್ಪರ ಉತ್ತಮ ಮಿಲಿಟರಿ ಅಂಡರ್ಸ್ಟ್ಯಾಂಡಿಂಗನ್ನು ಎಸ್ಟಾಬ್ಲಿಷ್ ಮಾಡುವುದು ಮತ್ತು ರೀಜನಲ್ ಸೆಕ್ಯುರಿಟಿಯನ್ನು ಎನ್ಶೋರ್ ಮಾಡುವಂತಹ ನಿಟ್ಟಿನಲ್ಲಿ ಸ್ಟ್ರಾಟಜಿಕಲ್ಲಿ ಸಾಕಷ್ಟು ಒಂದು ಇಂಪಾರ್ಟೆಂಟ್ ಆದಂತಹ ರಿಲೇಷನ್ಸನ್ನು ಸ್ಥಾಪಿಸುವಂತಹ ಉದ್ದೇಶದಿಂದ ಕೂಡ ಈ ಅಲೆಮಾರಿ ಆನೆ ಅಥವಾ ನೊಮ್ಯಾಡಿಕ್ ಎಲಿಫೆಂಟ್ ಅನ್ನುವ ಎಕ್ಸಸೈಸ್ ಏನಿದೆ ಸಾಕಷ್ಟು ಮಹತ್ವವನ್ನು ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಭಾರತ ಮತ್ತು ಮಂಗೋಲಿಯಾ ರಾಷ್ಟ್ರಗಳ ನಡುವೆ ಜಂಟಿಯಾಗಿ ಆಯೋಜನೆ ಆಗುವಂತಹ ಮಿಲಿಟರಿ ಯುದ್ಧ ವ್ಯಾಯಾಮ ನೊಮ್ಯಾಡಿಕ್ ಎಲಿಫೆಂಟ್ ಅಂತ ನೀವು ನೋಟ್ ಮಾಡಿಟ್ಕೊಂಡ್ರು ಸಾಕು. 1875ನೇ ಇಸವಿಯಲ್ಲಿ ಇದೇ ಒಂದು ದಿನ ಅಂದರೆ ಜುಲೈ 9ನೇ ತಾರೀಕಿನಂದು ಏಷ್ಯಾದಲ್ಲೇ ಅತಿ ಹಳೆಯದಾದಂತಹ ಮೊದಲ ಬಾರಿಗೆ ಸ್ಟಾಕ್ ಎಕ್ಸ್ಚೇಂಜನ್ನು ಪ್ರಾರಂಭ ಮಾಡಲಾಗಿತ್ತು. ಅದರ ಹೆಸರು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ನೆನ್ಪಿಟ್ಕೊಳ್ಳಿ. ಏಷ್ಯಾದಲ್ಲೇ ಅತಿ ಹಳೆಯದಾದಂತಹ ಅಥವಾ ಮೊದಲ ಬಾರಿಗೆ ಸ್ಥಾಪನೆಯಾದಂತಹ ಮತ್ತು ವಿಶ್ವದ 10ನೇ ಹಳೆಯ ಸ್ಟಾಕ್ ಎಕ್ಸ್ಚೇಂಜ್ ಯಾವುದು ಅಂತಂದರೆ
ಈ ಶೇರ್ ಮಾರ್ಕೆಟ್ನಲ್ಲಿ ಲಿಸ್ಟಿಂಗ್ ಆಗುವಂತಹ ಸ್ಟಾಕ್ಸ್ಗಳನ್ನು ಅಥವಾ ಶೇರ್ಸ್ಗಳನ್ನು, ಯಾವುದೇ ಒಂದು ಕಂಪನಿಯ ಸ್ಟಾಕ್ಸ್ಗಳನ್ನು ಮಾರಾಟ ಮಾಡುವಂತಹ ಒಂದು ಪ್ಲ್ಯಾಟ್ಫಾರ್ಮ್ ಆಗಿ ಸ್ಟಾಕ್ ಎಕ್ಸ್ಚೇಂಜ್ಗಳನ್ನು ಗುರುತಿಸಲಾಗುತ್ತೆ. ಭಾರತದಲ್ಲಿ ಈ ರೀತಿಯಾದಂಥ 2 ಸ್ಟಾಕ್ ಎಕ್ಸ್ಚೇಂಜ್ಗಳು ಇದ್ದು, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ, NSE ಮತ್ತು BSE ಅಂತ. ಸೆನ್ಸೆಕ್ಸ್ನ ಆಧಾರವಾಗಿ ಈ ಸ್ಟಾಕ್ಸ್ಗಳನ್ನು ವಿನಿಮಯ ಮಾಡುವಂತಹ, ಮಾರಾಟ ಮಾಡುವಂತಹ ಒಂದು ವೇದಿಕೆಯಾಗಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ಗಳು ಕೆಲಸವನ್ನು ಮಾಡುತ್ತವೆ. ಸೊ 1875ನೇ ಇಸವಿಯಲ್ಲಿ ಈ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜನ್ನು ಸ್ಥಾಪನೆ ಮಾಡಲಾಗಿತ್ತು. ಈ ಇಮೇಜ್ನಲ್ಲಿ ಕಾಣ್ತಾ ಇರುವಂತಹ ಹತ್ತಿ ವ್ಯಾಪಾರಿಯಾಗಿದ್ದಂತಹ ಪ್ರೇಮ್ ಚಂದ್ ರಾಯ್ಚಂದ್ ಅವರಿಂದ ಈ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜನ್ನು ಸ್ಥಾಪನೆ ಮಾಡಲಾಗಿತ್ತು ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿಯಾಗುತ್ತೆ. ಸೊ ಈ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಆಪರೇಟ್ ಮಾಡಲಾಗುವಂತಹ ಎಲ್ಲ ಸ್ಟಾಕ್ಸ್ಗಳನ್ನು ಅಬ್ಸರ್ವ್ ಮಾಡುವಂತಹ, ಅವುಗಳ ಮೇಲ್ವಿಚಾರಣೆ ನಡೆಸುವಂತಹ ಒಂದು ನಿಯಂತ್ರಕ ಸಂಸ್ಥೆ ಯಾವುದು ಅಂತಂದರೆ ಸೆಕ್ಯೂರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಸೆಬಿ ಅನ್ನುವ ಸಂಸ್ಥೆಯ ಮೂಲಕ ಈ ಲಿಸ್ಟಿಂಗ್ ಆಗುವಂತಹ ಎಲ್ಲ ಸ್ಟಾಕ್ಸ್ಗಳನ್ನು ಅಬ್ಸರ್ವ್ ಮಾಡಲಾಗುತ್ತೆ ಅಥವಾ ಈ ಒಂದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜನ್ನು ರೆಗ್ಯುಲೇಟ್ ಮಾಡಲಾಗುತ್ತೆ ಅಂತ ನಾವು ಇಂಪಾರ್ಟೆಂಟಾಗಿ ನೆನ್ಪಿಟ್ಕೋಬೇಕಾದಂಥ ವಿಷಯ. ಸೊ ಜುಲೈ 9ನೇ ತಾರೀಕಿನಂದು 1875ನೇ ಇಸ್ವಿಯಲ್ಲಿ ಈ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಸ್ಸನ್ನು ಪ್ರಾರಂಭ ಮಾಡಲಾಗಿತ್ತು. ಇನ್ನು ವಾರ್ಷಿಕವಾಗಿ 4 ಪ್ರಮುಖ ಟೆನ್ನಿಸ್ ಟೂರ್ನಾಮೆಂಟ್ಸ್ಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಓಪನ್ ಗ್ರ್ಯಾಂಡ್ ಸ್ಲ್ಯಾಮ್ಸ್ಗಳನ್ನು ಆಯೋಜನೆ ಮಾಡಲಾಗುತ್ತೆ. ಅದರಲ್ಲಿ ಮೊದಲನೇದು ಯಾವುದು ಅಂತಂದರೆ ಜನವರಿ ತಿಂಗಳಲ್ಲಿ ನಡೆಯುವಂತಹ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಾಮೆಂಟ್, ನಂತರ ಮೇ ತಿಂಗಳಲ್ಲಿ ನಡೆಯುವಂತಹ ಈ ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಾಮೆಂಟ್, ಮೂರನೇದು ಯಾವುದು ಅಂತಂದರೆ ಜಗತ್ತಿನಲ್ಲಿ ಅತಿ ಹಳೆಯದಾದಂತಹ ವಿಂಬಲ್ಡನ್ ಟೆನ್ನಿಸ್ ಟೂರ್ನಾಮೆಂಟ್, ವಿಂಬಲ್ಡನ್. ಇದನ್ನು ಸಾಮಾನ್ಯವಾಗಿ ಜೂನ್ ಅಥವಾ ಜುಲೈನಲ್ಲಿ ಆರ್ಗನೈಸ್ ಮಾಡಲಾಗುತ್ತೆ. ಇನ್ನು ಸೀಸನ್ನ ಲಾಸ್ಟ್ನಲ್ಲಿ ಅಬ್ಸರ್ವ್ ಮಾಡಲಾಗುವಂತಹ 4ನೇ ಗ್ರ್ಯಾಂಡ್ ಸ್ಲ್ಯಾಮ್ ಯಾವುದು ಅಂತಂದರೆ US ಓಪನ್ ಗ್ರ್ಯಾಂಡ್ ಸ್ಲ್ಯಾಮ್. ಸೊ ಇದನ್ನು ಸೆಪ್ಟೆಂಬರ್ನಲ್ಲಿ ಸಾಮಾನ್ಯವಾಗಿ ಆಯೋಜನೆ ಮಾಡಲಾಗುತ್ತೆ. ಸೊ ಈಗ ಜುಲೈ ನಡೀತಾ ಇರೋದ್ರಿಂದ ವಿಂಬಲ್ಡನ್ ಟೆನ್ನಿಸ್ ಟೂರ್ನಾಮೆಂಟ್ನ ಕ್ವಾರ್ಟರ್ ಫೈನಲ್ಸ್ನ ಈ ಹಂತದಲ್ಲಿ ಈ ಟೂರ್ನಾಮೆಂಟ್ ಸಾಗ್ತಾ ಇದೆ ಅಂತ ನಾವು ನ್ಯೂಸ್ ಪೇಪರ್ನಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಜುಲೈ 9ನೇ ತಾರೀಕಿನಂದು 1877ನೇ ಇಸವಿಯಲ್ಲಿ ಮೊದಲ ಬಾರಿಗೆ ಈ ವಿಂಬಲ್ಡನ್ ಟೆನ್ನಿಸ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿತ್ತು. ಆಲ್ ಇಂಗ್ಲೆಂಡ್ ಕ್ರಿಕೆಟ್ ಮತ್ತು ಲಾನ್ ಟೆನ್ನಿಸ್ ಕ್ಲಬ್ನಲ್ಲಿ ನಡೆದಂತಹ ಈ ಪುರುಷ ಪಂದ್ಯಾವಳಿ ವಿಶ್ವದ ಮೊದಲ ಬಾರಿಗೆ ಅಧಿಕೃತವಾದಂತಹ ಲಾನ್ ಟೆನ್ನಿಸ್ ಪಂದ್ಯಾವಳಿ ಅಂತ ಗುರುತಿಸಿಕೊಳ್ಳುತ್ತೆ. ಸೊ ಜಾಗತಿಕವಾಗಿ ಅತಿ ಹಳೆಯ ಲಾನ್ ಟೆನ್ನಿಸ್ ಟೂರ್ನಾಮೆಂಟ್ ಯಾವುದು ಅಂತಂದರೆ ವಿಂಬಲ್ಡನ್. ಇದು ಲಂಡನ್ನಲ್ಲಿ ಪ್ರತಿ ವರ್ಷ ಆಯೋಜನೆ ಮಾಡಲಾಗುತ್ತೆ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಅಂತ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಆಗುತ್ತೆ. ಸಾಮಾನ್ಯವಾಗಿ ಈ ಫ್ರೆಂಚ್ ಲಾನ್ ಟೆನ್ನಿಸನ್ನು ಕ್ಲೇ ಪ್ಲ್ಯಾಟ್ಫಾರ್ಮ್ನಲ್ಲಿ, ಬ್ರೌನ್ ಕಲರ್ ಮಣ್ಣಿನ ಒಂದು ಕ್ಲೇ ಪ್ಲ್ಯಾಟ್ಫಾರ್ಮ್ನಲ್ಲಿ ನಡೆಸಿದರೆ, ಉಳಿದಂತೆ ಈ ಆಸ್ಟ್ರೇಲಿಯನ್ ಓಪನನ್ನು ಹಾರ್ಡ್ ಕೋರ್ಟ್ ಮೇಲೆ ನಡೆಸಲಾಗುತ್ತೆ ಲಾನ್ ಟೆನ್ನಿಸನ್ನು. ಮತ್ತು US ವಿಂಬಲ್ಡನ್ ಏನಿದೆ ಇದು ಗ್ರಾಸ್ ಕೋಟೆಡ್ ಪ್ಲ್ಯಾಟ್ಫಾರ್ಮ್ ಮೇಲೆ ಆಯೋಜನೆ ಮಾಡಲಾಗುತ್ತೆ ಇದನ್ನು. ಸೊ ದ್ಯಾಟ್ ವಾಸ್ ಅಬೌಟ್ ಬ್ರೀಫ್ ಇನ್ಫಾರ್ಮೇಷನ್ ಆಫ್ ವಿಂಬಲ್ಡನ್. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಫ್ರೆಂಡ್ಸ್. ಈಗ ಡಿಸ್ಕಸ್ ಮಾಡಲಾದಂಥ ಆರ್ಟಿಕಲ್ಸ್ಗಳಿಗೆ ರೆಲೆವೆಂಟ್ ಆದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ರಿವಿಷನ್ ಪ್ರಶ್ನೆಗಳನ್ನು ರ್ಯಾಪಿಡ್ ರಿವಿಷನ್ ಸೆಷನ್ನಲ್ಲಿ ಡಿಸ್ಕಸ್ ಮಾಡೋಣ. ಮೊದಲನೇ ರಿವಿಷನ್ ಪ್ರಶ್ನೆ ಏನು ಅಂತಂದರೆ, ಈ ಕೆಳಗಿನ ಯಾವ ದೇಶವು ತನ್ನ ಕರಾವಳಿ ಗಡಿಯನ್ನು ದಕ್ಷಿಣ ಚೀನಾ ಸಮುದ್ರದೊಂದಿಗೆ ಹಂಚಿಕೊಳ್ಳುವುದಿಲ್ಲ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಬ್ರುನೈ, ಆಪ್ಷನ್ 2 ಭಾರತ, ಆಪ್ಷನ್ 3 ಇಂಡೋನೇಷ್ಯಾ ಅಥವಾ ಆಪ್ಷನ್ 4 ಮಲೇಷ್ಯಾ ಅಂತ ನೀಡಲಾಗಿದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2. ಭಾರತವನ್ನು ಹೊರತುಪಡಿಸಿ ಬ್ರುನೈ, ಇಂಡೋನೇಷ್ಯಾ ಮತ್ತು ಮಲೇಷ್ಯಾ ಈ 3 ರಾಷ್ಟ್ರಗಳು ಕೂಡ ದಕ್ಷಿಣ ಚೀನಾ ಸಮುದ್ರದೊಂದಿಗೆ
ಕರಾವಳಿ ಗಡಿಗಳನ್ನು ಶೇರ್ ಮಾಡುತ್ತವೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಯಾವುದೇ ರೀತಿಯಾಗಿ ಭಾರತ ಈ ಸೌತ್ ಚೀನಾ ದೇಶದೊಂದಿಗೆ ಡೈರೆಕ್ಟಾಗಿ ಗಡಿಯನ್ನು ಹಂಚಿಕೊಳ್ಳುವುದಿಲ್ಲ. ಸೌತ್ ಚೀನಾ ಸಿ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ಸ್ಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಈ ಮ್ಯಾಪ್ನಲ್ಲಿ ಕಾಣುವಂತಹ ಒಂದು ಪ್ರಮುಖವಾದಂತಹ ಆಗ್ನೇಯ ಏಷ್ಯಾದಲ್ಲಿರುವಂತಹ ಒಂದು ಪ್ರಮುಖ ವಾಟರ್ ಬಾಡಿಯನ್ನು ಸೌತ್ ಚೀನಾ ಸಿ ಅಂತ ಗುರುತಿಸಲಾಗುತ್ತೆ. ಇದರ ಕರಾವಳಿ ಗಡಿಗಳನ್ನು ಹಂಚಿಕೊಳ್ಳುವಂತಹ ಪ್ರಮುಖ ರಾಷ್ಟ್ರಗಳು ಯಾವುವು ಅಂತಂದರೆ ಚೀನಾ, ತೈವಾನ್, ಫಿಲಿಪೈನ್ಸ್, ಬ್ರುನೈ, ಮಲೇಷ್ಯಾ, ಇಂಡೋನೇಷ್ಯಾ, ವಿಯೆಟ್ನಾಂ ಈ ರೀತಿಯಾದಂತಹ ಪ್ರಮುಖ ರಾಷ್ಟ್ರಗಳು ಸೌತ್ ಚೀನಾ ಸಿಯ ಕರಾವಳಿ ಗಡಿಗಳನ್ನು ಹಂಚಿಕೊಳ್ಳುತ್ತೆ. ಸೊ ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ಕನೆಕ್ಟಿವಿಟಿ ಪಾಯಿಂಟ್ ಆಫ್ ವ್ಯೂ ಆಗಿರಬಹುದು ಅಥವಾ ಖನಿಜ ಸಂಪನ್ಮೂಲಗಳನ್ನು ಪಡೆಯುವಂತಹ ನಿಟ್ಟಿನಲ್ಲಿ ಆಗಿರಬಹುದು, ಚೀನಾ ದೇಶ ಈ ಒಂದು ಪ್ರದೇಶದಲ್ಲಿ ಪ್ರಾಬಲ್ಯವನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ಹಕ್ಕನ್ನು ಚಲಾಯಿಸ್ತಾ ಇದೆ, ಡಾಮಿನೆನ್ಸನ್ನು ಎಸ್ಟಾಬ್ಲಿಷ್ ಮಾಡುವಂತಹ ನಿಟ್ಟಿನಲ್ಲಿ ಪ್ರಯತ್ನವನ್ನು ಪಡ್ತಾ ಇವೆ, ಇತರ ರಾಷ್ಟ್ರಗಳೊಂದಿಗೆ ಸಾಕಷ್ಟು ವೈಮನಸ್ಸನ್ನು ಹೊಂದುತ್ತಾ ಇದೆ ಅಂತ ನಾವು ನ್ಯೂಸ್ನಲ್ಲಿ ಸಾಕಷ್ಟು ಬಾರಿ ಡಿಸ್ಕಸ್ ಮಾಡ್ತಾ ಇರ್ತೀವಿ ಅಥವಾ ಓದ್ತಾ ಇರ್ತೀವಿ. ಸೊ ದ್ಯಾಟ್ ವಾಸ್ ಅಬೌಟ್ ಬ್ರೀಫ್ ಇನ್ಫಾರ್ಮೇಷನ್ ಆಫ್ ಸೌತ್ ಚೀನಾ ಸಿ. ಮುಂದಿನ ರಿವಿಷನ್ ಪ್ರಶ್ನೆ, ತೀಸ್ತಾ ನದಿಯು ಭಾರತದ ಈ ಕೆಳಗಿನ ಯಾವ ರಾಜ್ಯಗಳ ಮೂಲಕ ಹರಿದು ಹೋಗುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಸಿಕ್ಕಿಂ ಮತ್ತು ಪಶ್ಚಿಮ ಬಂಗಾಳ, ಆಪ್ಷನ್ 2 ಉತ್ತರಾಖಂಡ್ ಮತ್ತು ಉತ್ತರ ಪ್ರದೇಶ್, ಆಪ್ಷನ್ 3 ಹಿಮಾಚಲ್ ಪ್ರದೇಶ್ ಮತ್ತು ಜಮ್ಮು ಮತ್ತು ಕಾಶ್ಮೀರ, ಆಪ್ಷನ್ 4 ಒಡಿಶಾ ಮತ್ತು ಛತ್ತೀಸ್ಗಢ ಅಂತ ನೀಡಲಾಗಿದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 1. ಸಿಕ್ಕಿಂನಲ್ಲಿ ಹುಟ್ಟಿ ಪಶ್ಚಿಮ ಬಂಗಾಳದ ಮೂಲಕ ಬಾಂಗ್ಲಾದೇಶವನ್ನು ತಲುಪುವಂತಹ ನದಿ ತೀಸ್ತಾ ನದಿ. ಇದು ಬ್ರಹ್ಮಪುತ್ರ ನದಿ ಅಥವಾ ಜಮುನಾ ನದಿಯ ಒಂದು ಪ್ರಮುಖ ಉಪನದಿಯಾಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಆಪ್ಷನ್ 1 ಇಸ್ ರೈಟ್ ಆನ್ಸರ್. ಸಿಕ್ಕಿಂ ಮತ್ತು ಪಶ್ಚಿಮ ಬಂಗಾಳದ ಮೂಲಕ. ಸಿಕ್ಕಿಂನಲ್ಲಿ ಹುಟ್ಟಿ ವೆಸ್ಟ್ ಬೆಂಗಾಲ್ನ ಮುಖಾಂತರ ಹರಿದು ಬಾಂಗ್ಲಾದೇಶವನ್ನು ತಲುಪುವಂತಹ ಈ ಬ್ರಹ್ಮಪುತ್ರ ನದಿಯ ಪ್ರಮುಖ ಉಪನದಿ ತೀಸ್ತಾ ನದಿ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಬಾಂಗ್ಲಾದೇಶ್ ಮತ್ತು ಭಾರತದ ನಡುವೆ ವಿವಾದಕ್ಕೂ ಕೂಡ ಈ ತೀಸ್ತಾ ನದಿಯ ಒಂದು ವಾಟರ್ ಶೇರಿಂಗ್ ಪಾಯಿಂಟ್ ಆಫ್ ವ್ಯೂ ಸಾಕಷ್ಟು ವಿವಾದಗಳನ್ನು ಕೂಡ ನಾವು ಮೇಲಿಂದ ಮೇಲೆ ಅಬ್ಸರ್ವ್ ಮಾಡ್ತಾ ಇರ್ತೇವೆ. ನ್ಯೂಸ್ ಪೇಪರನ್ನು ರೆಗ್ಯುಲರ್ ಆಗಿ ಅಬ್ಸರ್ವ್ ಮಾಡ್ತಾ ಇರಿ, ನೋಡ್ತಾ ಇರಿ. ಸೊ ತೀಸ್ತಾ ನದಿ. ಮುಂದಿನ ರಿವಿಷನ್ ಪ್ರಶ್ನೆ, ನೊಮ್ಯಾಡಿಕ್ ಎಲಿಫೆಂಟ್ ಅನ್ನುವ ಮಿಲಿಟರಿ ವ್ಯಾಯಾಮವನ್ನು ಈ ಕೆಳಗಿನ ಯಾವ ದೇಶಗಳು ನಡೆಸುತ್ತವೆ ಅಥವಾ ಈ ಒಂದು ವ್ಯಾಯಾಮದಲ್ಲಿ ಯಾವ ದೇಶಗಳು ಪಾರ್ಟಿಸಿಪೇಟ್ ಮಾಡುತ್ತವೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಭಾರತ ಮತ್ತು ಭೂತಾನ್, ಆಪ್ಷನ್ 2 ಭಾರತ ಮತ್ತು ಮಂಗೋಲಿಯಾ, ಆಪ್ಷನ್ 3 ಭಾರತ ಮತ್ತು ಶ್ರೀಲಂಕಾ, ಆಪ್ಷನ್ 4 ಭಾರತ ಮತ್ತು ಮ್ಯಾನ್ಮಾರ್ ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2 ಭಾರತ ಮತ್ತು ಮಂಗೋಲಿಯಾ ರಾಷ್ಟ್ರಗಳ ನಡುವೆ ರೆಗ್ಯುಲರ್ ಆಗಿ ಕಂಡಕ್ಟ್ ಮಾಡಲಾಗುವಂತಹ ಒಂದು ಯುದ್ಧ ವ್ಯಾಯಾಮ, ಮಿಲಿಟರಿ ಜಂಟಿ ಯುದ್ಧ ವ್ಯಾಯಾಮ ಯಾವುದು ಅಂತಂದರೆ ಅಲೆಮಾರಿ ಆನೆ ಅಥವಾ ನೊಮ್ಯಾಡಿಕ್ ಎಲಿಫೆಂಟ್. ಆಪ್ಷನ್ 2 ಇಸ್ ರೈಟ್ ಆನ್ಸರ್. ಇತ್ತೀಚೆಗೆ 2024 ಜುಲೈ ತಿಂಗಳಲ್ಲಿ ನೊಮ್ಯಾಡಿಕ್ ಎಲಿಫೆಂಟನ್ನು ಮೇಘಾಲಯದ ಪ್ರದೇಶದಲ್ಲಿ ಉಮ್ರೋ ಎನ್ನುವ ಸ್ಥಳದಲ್ಲಿ ನಡೆಸಲಾಗ್ತಾ ಇದೆ. ಭಾರತ ಮತ್ತು ಮಂಗೋಲಿಯಾ ರಾಷ್ಟ್ರಗಳ ನಡುವೆ ನಡೆಯುವಂತಹ ಈ ಜಂಟಿ ಮಿಲಿಟರಿ ವ್ಯಾಯಾಮದ 16ನೇ ಆವೃತ್ತಿಯನ್ನು ಇತ್ತೀಚೆಗೆ ಆಯೋಜನೆ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಇಂಡಿಯಾ ಆ್ಯಂಡ್ ಮಂಗೋಲಿಯಾ. ಮುಂದಿನ ರಿವಿಷನ್ ಪ್ರಶ್ನೆ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ತನ್ನ ಕಾರ್ಯಾಚರಣೆಗಳನ್ನು ಈ ಕೆಳಗಿನ ಯಾವ ನಿಯಂತ್ರಕ ಸಂಸ್ಥೆಯ ಅಡಿಯಲ್ಲಿ ನಿರ್ವಹಿಸುತ್ತದೆ ಅಂತ ಪ್ರಶ್ನೆ ಇದೆ. ಅಥವಾ ಈ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನ ಆಪರೇಷನ್ಸ್ಗಳನ್ನು ನಿಯಂತ್ರಣ ಮಾಡುವಂತಹ ಸಂಸ್ಥೆ ಯಾವುದು ಅಂತ ಗುರುತಿಸಬೇಕು. ಆಪ್ಷನ್ 1 ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಆಪ್ಷನ್ 2 ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಆಪ್ಷನ್ 3 IRDAI ಭಾರತೀಯ ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ, ಆಪ್ಷನ್ 4 ಫಾರ್ವರ್ಡ್ ಮಾರ್ಕೆಟ್ಸ್ ಕಮಿಷನ್ ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 1 ಸೆಕ್ಯೂರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಸೆಬಿ ಅನ್ನುವ ಸಂಸ್ಥೆಯ ಮೂಲಕ ಈ ಸ್ಟಾಕ್ ಎಕ್ಸ್ಚೇಂಜಸ್ಗಳನ್ನು
ರೆಗ್ಯುಲೇಟ್ ಮಾಡಲಾಗುತ್ತೆ, ಅವುಗಳ ಮಾನಿಟರಿಂಗ್ ಮಾಡಲಾಗುತ್ತೆ ಅಥವಾ ಮೇಲ್ವಿಚಾರಣೆ ನಡೆಸಲಾಗುತ್ತೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಜುಲೈ 9ನೇ ತಾರೀಕು 1875ನೇ ಇಸ್ವಿಯಲ್ಲಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜನ್ನು ಪ್ರೇಮ್ಚಂದ್ ರಾಯ್ಚಂದ್ ಅವರಿಂದ ಸ್ಥಾಪನೆ ಮಾಡಲಾಗಿತ್ತು. ಇದು ಏಷ್ಯಾದ ಅತ್ಯಂತ ಹಳೆಯದಾದಂತಹ ಸ್ಟಾಕ್ ಎಕ್ಸ್ಚೇಂಜ್ ಆಗಿದೆ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಆಗುತ್ತೆ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಇದರ ನೋಟ್ಸ್ಗಳನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ರಾಶ್ರಮ್ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ರಾಶ್ರಮ್ ಇನ್ಸ್ಟಿಟ್ಯೂಟ್ನ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ನೀಡಲಾಗಿದೆ. ಡಿಸ್ಕಷನ್ನಲ್ಲಿ ಕೇಳಲಾದಂಥ ಪ್ರಶ್ನೆಗೆ ಸರಿಯಾಗಿ ಕಮೆಂಟ್ ಮಾಡಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಡಿಸ್ಕಷನ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಅ ನೈಸ್ ಡೇ.